ಚೇಂಜ್ ಅವ್ರಿಗೆ. ಸರ್, ಮೊದಲನೇದಾಗಿ ಎಲ್ಲ ಮಾಧ್ಯಮ ಹಿರಿಯರಿಗೂ ಮತ್ತು ಮಿತ್ರರಿಗೂ ನನ್ನ ನಮಸ್ಕಾರ. ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಸರ್, ಆ ಪಾತ್ರಕ್ಕೆ ನಾನೊಂದು 8 kg ಸಣ್ಣ ಆಗಿದ್ದೀನಿ. ಆ ಪಾತ್ರಕ್ಕೆ ನಾನು ಈ ಕಥೆ ಕೇಳಿದಾಗ ಮೊದಲನೇದಾಗಿ ನನಗೆ ಅನಿಸಿದ್ದು ಸರ್, ಇವಾಗ ನಾವು ಸೀರಿಯಲಿಂದ ಸಿನಿಮಾಗೆ ಇದಾಗುವಾಗ ಅದು ಬಹಳ ಕಷ್ಟದ ಪೀರಿಯಡ್. ಅದು ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಇವತ್ತಿನ ದಿನದಲ್ಲಿ ದಸರಾ ಆದಮೇಲೆ ಸಾಕಷ್ಟು ಸ್ಕ್ರಿಪ್ಟ್ ಬರ್ತಿದೆ, ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ, ಅದು ಬೇರೆ ವಿಚಾರ. ಬಟ್ ನಮ್ಮನ್ನು ಆ ಟೈಮಲ್ಲಿ ನಂಬೋದಿದೆಯಲ್ಲ, ಸ್ವಲ್ಪ ಕಲಾವಿದನ ನಂಬಿ ಈ ಪಾತ್ರವನ್ನು ಇವನಿಗೆ ಕೊಡ್ಬೋದು, ಈ ಸಿನಿಮಾ ಮೇಲೆ ಇಷ್ಟು ದುಡ್ಡು ಹಾಕ್ಬೋದು ಅಂತ ನಂಬೋದಿದೆಯಲ್ಲ, ಅದು ನಮಗೆ ಸಾಕಷ್ಟು ಶಕ್ತಿ ಕೊಡುತ್ತೆ ಆ್ಯಂಡ್ ಭಯ ಕೂಡ ಮೂಡಿಸುತ್ತೆ. ಸೊ ತುಂಬ ಡೆಡಿಕೇಟೆಡ್ ಇಟ್ ಯಾಕೆ ಮಾಡಿದೆ ಅಂತಂದರೆ ಅಷ್ಟು ಭಯ ಇತ್ತು ಹಿಂದೆಗಡೆ. ಈ ಪಾತ್ರ ನನ್ನ ಕೈಲಿ ಮಾಡೋಕ್ಕಾಗುತ್ತೋ ಇಲ್ವೋ, ಇದನ್ನು ಫುಲ್ ಮಾಡ್ತೀನೋ ಇಲ್ವೋ ಅಂತ. ಸೊ ಈ ಪಾತ್ರಕ್ಕೆ ಎಸ್ಪೆಷಲಿ ಒಂದು 8 kg ಕಮ್ಮಿ ಆಗಿದ್ದೀನಿ. ಆ್ಯಂಡ್ ಒಬ್ಬ 17 ವರ್ಷದ ಹುಡುಗನ ಹಾವಭಾವ ಹೇಗಿರುತ್ತೆ ಅದನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಡೈರೆಕ್ಟರ್ ಜೊತೆ ಕೂತು ಅವ್ರ ಜೊತೆ ಒಂದಿಷ್ಟು ಡಿಸ್ಕಸ್ ಮಾಡಿ, ಒಂದಿಷ್ಟು ರಿಹರ್ಸಲ್ಸ್ ಮಾಡಿ, ನನ್ನ ಗುರುಗಳಾದ ಉಷಾ ಮೇಡಮ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಪಾತ್ರವನ್ನು ಮಾಡೋದಕ್ಕೆ. ಸೊ ಈ ರೀತಿ ತುಂಬ ಪ್ರಿಪೇರ್ ಆಗಿದ್ದೀನಿ ಸರ್ ಈ ಪಾತ್ರ ಮಾಡೋದಕ್ಕೆ. ಹೌದು ಸರ್, ಮತ್ತೆ ಒಂದು ಡಾರ್ಕ್ನೆಸ್ ಕುಡುಕನ ಪಾತ್ರ ಮಾಡಬೇಕಿತ್ತು, ಆಮೇಲೆ ಫಿಟ್ನೆಸ್ ಇರುವಂಥ ಪಾತ್ರ, ಮತ್ತೆ ವಾಪಸ್ ಒಂದು ಕಾಲೇಜಿಗೆ ಬರ್ತಾನೆ, ಈ ಥರದ್ದೆಲ್ಲ ಒಂದಿಷ್ಟು ಇದು ಮಾಡಬೇಕಿತ್ತು. ಸೊ ಮತ್ತೆ 10 kg ಏನನ್ನ ಕರಗಿಸಿದ್ದೆ ಅದನ್ನು ಮತ್ತೆ ಹಾಕೊಂಡು ಮತ್ತೆ ಶೂಟ್ ಮಾಡಿ, ಮತ್ತೆ ಒಂದು ಪೋರ್ಷನ್ಗೆ ನಮಗೆ ಹೊಟ್ಟೆ ಮಾತ್ರ ಬೇಕಿತ್ತು. ಬೇರೆ ಬಾಡಿ ಒಂದು ಬ್ಲಾಕ್ ಬರುತ್ತೆ ಸಿನಿಮಾದಲ್ಲಿ, ಹೊಟ್ಟೆ ಮಾತ್ರ ಬೇಕಿತ್ತು. ಸೊ ಚೆನ್ನಾಗಿ ಸಮೋಸ ತಿನ್ಕೊಂಡು ಹೊಟ್ಟೆ ಬೆಳೆಸ್ಕೊಂಡು ಬಹಳ ಮುಖ್ಯ ಸರ್. ನಾನು ಆಗಲೇ ಹೇಳಿದಾಗೆ ನನ್ನ ಕೆರಿಯರ್ಗೆ ನಾವು ಇಲ್ಲಿ ಕೂತಿರೋ ಎಲ್ರಿಗೂ ಈ ಸಿನಿಮಾ ಬಹಳ ಮುಖ್ಯ. ಯಾಕೆ ಅಂದರೆ ಈ ಸಿನಿಮಾ ಚೆನ್ನಾಗಾಯಿತು ಅಂತಂದರೆ ದೇವ್ರ ದಯೆಯಿಂದ ಮುಂದಿನ ದಿನಗಳಲ್ಲಿ ಹೊಸಬ್ರ ಮೇಲೆ ದುಡ್ಡು ಹಾಕುವಂಥ ಭರವಸೆ ಎಲ್ರಿಗೂ ಬರುತ್ತೆ. ಅಕಸ್ಮಾತ್ ಅದಾಗಲಿಲ್ಲ ಅಂತಂದರೆ ಮತ್ತೆ ಆ ಅಂಜಿಕೆಗಳು ಶುರುವಾಗುತ್ತೆ, ಹಾಕ್ಬೋದಾ ಆಗಲ್ವಾ ಅಂತ. ನನ್ನ ಕೆರಿಯರ್ಗೆ ನಾನು ಈ ಸಿನಿಮಾ ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ನಿರ್ಮಾಪಕರಿಗೆ, ಈ ಸಿನಿಮಾ ಪೂರ್ತಿಯಾಗಿ ನನ್ನ ತೆರೆ ಮೇಲೆ ನೋಡಿದಾಗ ನಾನು ಅವ್ರ ಸಂಬಂಧಿಕರೇನೋ ನನ್ನ ಲಾಂಚ್ ಮಾಡೋಕ್ಕೋಸ್ಕರ ಈ ಸಿನಿಮಾ ಮಾಡಿದಾರೇನೋ ಅನ್ನೋ ಅಷ್ಟರ ಮಟ್ಟಿಗಿದೆ ಈ ಸಿನಿಮಾ. ಯಾಕಂದರೆ ನನ್ನೊಳಗಿರುವ ಒಬ್ಬ ಕಲಾವಿದನ್ನ ಸಂಪೂರ್ಣವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಜನರಿಗೆ. ಒಂದೊಂದು ಪಾತ್ರವಾಗಿ ಒಂದೊಂದು ಸಿನಿಮಾದಲ್ಲಿ ಮಾಡ್ಬೋದು, ಬಟ್ ಈ ಸಿನಿಮಾದಲ್ಲಿ 3 ಶೇಡ್ ಇದೆ, ಒಂದು ಟ್ರಾವೆಲ್ ಜರ್ನಿ ಇದೆ. ಸೊ ಅದೆಲ್ಲ ಕಲಾವಿದರಿಗೂ ಸಿಗೋದಿಲ್ಲ ಸರ್, ಆ ಥರದ್ದು ಒಂದು ಪಾತ್ರ. ಸೊ ಅದು ನನಗೆ ಸಿಕ್ಕಿದೆ. ನನ್ನ ಕೈಲಾದಷ್ಟು, ನನಗೆ ತಿಳಿದಷ್ಟು ಆ ಪಾತ್ರವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು 16ನೇ ತಾರೀಕು ರಿಲೀಸ್ ಆದಾಗ ನೀವೆಲ್ಲ ನೋಡಿ ಹೇಗೆ ಬಂದಿದೆ ಅಂತ ಹೇಳಬೇಕು ಸರ್. ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಕೋವಿಡ್ ಲಾಸ್ಟ್ ಸೆಕೆಂಡ್ ವೇವ್ ಟೈಮಲ್ಲಿ, ಥರ್ಡ್ ವೇವ್, ಆ ಟೈಮಲ್ಲಿ ಎಲ್ರಿಗೂ ಒಂದು ಭಯ ಇತ್ತು ಸರ್. ಅಂದರೆ ಈಗ ಆ ಟೈಮಲ್ಲಿ ಎಲ್ಲರೂ ಹೊರಗೆ ಬರೋದಕ್ಕೆ ಯೋಚನೆ ಮಾಡ್ತಿದ್ವಿ, ಹೇಗೆ ಏನು ಅಂತ. ಬಟ್ ನಮಗೆ ಈ ಸೀಕ್ವೆನ್ಸ್ ಇತ್ತು, ನಾವೆಷ್ಟು ಮೆಂಟಲಿ ರೆಡಿ ಆಗಿದ್ವಿ ಅಂದರೆ ಎಲ್ಲರೂ ಮಾತಾಡಿಕೊಂಡು ನಾವಿಲ್ಲಿ ಹೋಗ್ತೀವಿ, ಶೂಟ್ ಮಾಡ್ತೀವಿ, ನಮಗೆ ಕೋವಿಡ್ ಬರುತ್ತೆ, ಸೊ ಬಂದ ಮೇಲೆ ಏನೇನೆಲ್ಲ ಮಾಡಬೇಕು ಅನ್ನೋದಕ್ಕೆ ನಾವು ರೆಡಿ ಆಗ್ಬಿಟ್ಟು ಶೂಟಿಂಗಿಗೆ ಹೋಗಿದ್ವಿ. ಅಂದರೆ ನಾನು ಸಪ್ರೇಟ್ ತಟ್ಟೆ ಇಡಿ ನಮ್ಮ ಮನೇಲಿ ಹೇಳ್ಬಿಟ್ಟು ಹೋಗಿದ್ದೆ. ನಾನು ಲಿಟ್ರಲಿ ಸಪ್ರೇಟಾಗಿ ನನಗೆಲ್ಲ ಸಪ್ರೇಟ್ ಇದು ಮಾಡಿಬಿಡಿ, ಸೊ ನನಗೆ ಬಂದಮೇಲೆ ಏನು ಬೇಕಾದರೂ ಇದಾಗ್ಬೋದು. ಯಾಕೆ ಕೇಳ್ಬೋದು, ಟೆರೆಸ್ ಮೇಲೆ ನನ್ನ ಟೆರೆಸ್ ಮೇಲೆ ಒಂದು ರೂಮ್ ಇದೆ ನನಗೆ, ಸೊ ಅಲ್ಲಿ ನಾನು ಬಂದು ಮಲಗ್ತೀನಿ ಅಂತೇಳಿ ಈ ಥರ ಪ್ರಿಪೇರ್ ಆಗಿ ಹೋಗಿತ್ತು. ಆಗಲೇ ಸಂತು ಸರ್ ಒಂದು ಮಾತು ಹೇಳಿದ್ರು ಇಂಟರ್ವ್ಯೂ, ನಾನು ಹೇಳಿದೆ ಅಂತ. ನಾನು ಎಲ್ಲ ಕಡೆ ಹೋದಲ್ಲಿ ಹೇಳ್ತಾ ಇರ್ತೀನಿ, ಈಗ ಒಂದಿಷ್ಟು ದುಡ್ಡಿದ್ದಾಗ ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ತಂದು ಸಿನಿಮಾ ಹಾಕಿ ಅದೇನೇ ಆದರೂ ಓಕೆ ಅಂತ ಅನ್ನೋದು ಬೇರೆ. ಬಟ್ ನಮ್ಮ ಹತ್ರ ಒಂದಿಷ್ಟು ರಿಕ್ವೈರ್ಡ್ ರಿಸೋರ್ಸಸ್ ಇದೆ, ಲಿಮಿಟೆಡ್ ರಿಸೋರ್ಸಸ್ ಇದೆ ನಮ್ಮ ಹತ್ರ. ಸೆಟ್ ಹಾಕ್ಕೊಂಡು ಇದು ಮಾಡಿಕೊಂಡು ಆಗಲ್ಲ. ಓಕೆ, ಆ ಆಪ್ಷನ್ ಇದ್ದಾಗ ಏನು ಮಾಡ್ಬೋದು ಬೇರೆ, ಯಾಕಂದರೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನು. ಸ್ಕ್ರಿಪ್ಟ್ ನಾವೇನೋ ಸುಮ್ಮನೆ ಒಂದು ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಕ್ರಿಪ್ಟ್ನ ಜರ್ನಿಯಲ್ಲಿ ಅದು ಡಿಮ್ಯಾಂಡ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಸೆಟ್ ಹಾಕೊಂಡು ಮಾಡೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಸೊ ಏನು ಮಾಡ್ಬೋದು, ಸರಿ ಪಬ್ಲಿಕ್ ಟಾಯ್ಲೆಟಲ್ಲಿ ಶೂಟ್ ಮಾಡೋಣ, ಅದು ಒಂದು ರಿಸ್ಕ್ ತೊಗೊಂಡ್ಬಿಡೋಣ. ಯಾಕಂದರೆ ನಾನು ಒಬ್ಬನೇ ಅಂತಲ್ಲ ಸರ್, ಸ್ಕ್ರೀನ್ ಮುಂದೆ ನಾನು ಕಾಣ್ಬೋದು, ಬಟ್ ಸ್ಕ್ರೀನ್ ಹಿಂದೆಗಡೆ ಇವರು ಇದ್ರು, ಕ್ಯಾಮ್ರಾಮನ್ ಇದ್ರು, ಎಲ್ಲ ಟೆಕ್ನಿಷಿಯನ್ಸು ಅಲ್ಲಿದ್ರು. ಅವತ್ತೆಲ್ಲ ಟೆಕ್ನಿಷಿಯನ್ ಸೇರಿ ಯಾಕಂದ್ರೆ ಅಲ್ಲಿ ಒಬ್ಬರು ಮಾಡಲ್ಲ, ನಮ್ಮ ಕ್ಯಾಮ್ರಾಮನ್ ಬರಲ್ಲ ಅಂತ ಹೇಳಿದ್ರು ಅದು ಆಗ್ತಿರ್ಲಿಲ್ಲ ಅವತ್ತು. ಸೊ ಯಾರು ಬರಲ್ಲ ಅಂತ ಹೇಳಿದ್ರು ಅದು ಆ ಸೀಕ್ವೆನ್ಸ್ ಆಗ್ತಾ ಇರಲಿಲ್ಲ. ಎಲ್ಲರೂ ಇಲ್ಲ ಮಾಡೋಣ ಅಂತ ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ, ಸ್ಕ್ರಿಪ್ಟ್ ಮೇಲೆ ಇದ್ದಂಥ ಭರವಸೆ. ಎಲ್ಲರಿಗೂ ಆ ಸ್ಕ್ರಿಪ್ಟ್ ಮೇಲೆ ಮತ್ತೆ ಆ ಬರವಣಿಗೆ ಮೇಲೆ ಇದ್ದಂಥ ಭರವಸೆ, ಮತ್ತೆ ನಾವು ಹಿಂದೆ ಶೂಟ್ ಮಾಡ್ಕೊಂಡ್ಬಂದು ರಶಸ್ ನೋಡಿದ್ವಿ. ರಶಸ್ ನೋಡಿದಾಗ ಅದ್ರಲ್ಲಿ ಇದ್ದಂಥ ನಂಬಿಕೆ, ಓಕೆ ಇಲ್ಲ ಬರ್ತಾ ಇದೆ ಈ ಸಿನಿಮಾ, ಏನಾದರೂ ಸರಿ ಮಾಡೋಣ ಅಂತ ಹೇಳಿ ಆ ನಿಟ್ಟಿನಲ್ಲಿ ಹೋಗಿ ಮಾಡ್ಕೊಂಡ್ಬಂದಿದ್ದು. ಇವತ್ತು ಅದು ನಿಮಗೆ ಸ್ಕ್ರೀನ್ ಮೇಲೆ ನನಗೆ ನೋಡುವಾಗ ನಾವು ಅದು ಮಾಡಿದ್ಕು ಸಾರ್ಥಕ ಅಂತ ಅನಿಸ್ತಾ ಇದೆ ಸರ್. ಸುಮಾರು ಒಂದು 2 ವರ್ಷಗಳ ಕಾಲ ಶೂಟ್ ಮಾಡಿದ್ವಿ ಸರ್, 2.5 ವರ್ಷಗಳ ಕಾಲ ಶೂಟ್ ಮಾಡಿದ್ದೀವಿ.
ಚೇಂಜ್ ಓವರ್ಗಳಿದ್ವು. ಅದೇ ಆಗಲೇ ಹೇಳಿದಾಗೆ ಬಹಳಷ್ಟು ಚೇಂಜ್ ಓವರ್ಗಳಿದ್ವು. ಒಂದು ಸಣ್ಣ ಹುಡುಗನ ಪಾತ್ರ ಮಾಡಬೇಕಿತ್ತು, ಅದಾದ ನಂತರ ಡಾರ್ಕ್ನೆಸ್ ಎಪಿಸೋಡ್ಗೆ ಗಡ್ಡ ಮತ್ತು ಕೂದಲು ಎಲ್ಲ ನಂದೇ ಗಡ್ಡ ಕೂದಲು, ಅದು ಅಂಟಿಸಿರೋದಲ್ಲ. ಸೊ ಅದನ್ನು ಬಿಡೋದಕ್ಕೆ ಟೈಮ್ ಬೇಕಾಗಿತ್ತು. ಮತ್ತು ಕಾಲೇಜ್ ಗೆಟಪ್ ಆಗಬೇಕಾಗಿತ್ತು. ವಾಪಸ್ ನಿಮ್ಮ ಮಧ್ಯದ ಕಾಲೇಜ್ ಎಪಿಸೋಡೆಲ್ಲ ನೋಡಿದ್ರೆ ಡಾರ್ಕ್ನೆಸ್ ಎಪಿಸೋಡ್ ಆದಮೇಲೆ ಮಾಡಿತ್ತು ಸೀಕ್ವೆನ್ಸ್ ಅದು. ಸೊ ಅಲ್ಲಿಗೆ ಇದಾಗಬೇಕಾಗಿತ್ತು. ಸೊ ಹೀಗೆ ಚೇಂಜ್ ಓವರ್ಗಳಿಗೆ ಬಹಳ ಸಮಯ ಬೇಕಿತ್ತು. ಆ್ಯಂಡ್ ಕೆಲವು ಕಡೆ ಲೊಕೇಶನ್ಸ್ಗಳು ನಮಗೆ ಬೇಕಾದಂಥ ಲೊಕೇಶನ್ಸ್ಗಳು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅದೇ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ವಿ. ಸೊ ಹೀಗಾಗಿ ಒಂದು ಸ್ವಲ್ಪ ಟೈಮ್ ಹಿಡಿತು ಸಿನಿಮಾ. ಈ ಅರ್ಜುನ್ ರೆಡ್ಡಿ ಆಶ್ಕಿ ಅದೊಂದು ಸ್ವಲ್ಪ ಆ ಶೇಡಲ್ಲಿ ಕಾಣಿಸ್ತಿಲ್ಲ. ಈ ಸಿನಿಮಾ ಲವ್ ಸ್ಟೋರಿ, ಮೇಲ್ನೋಟಕ್ಕೆ ಒಂದು ಲವ್ ಸ್ಟೋರಿ ಥರ ಕಾಣುತ್ತೆ. ಲವ್ ಸ್ಟೋರಿನ ಖಂಡಿತವಾಗ್ಲೂ ಲವ್ ಸ್ಟೋರಿ, ಬಟ್ ಲವ್ ಸ್ಟೋರಿ ಅಷ್ಟೇನ ಖಂಡಿತವಾಗ್ಲೂ ಅಲ್ಲ. ಇಲ್ಲಿ ಪ್ರೀತಿ ಬಗ್ಗೆ ಮಾತಾಡಕ್ಕೆ ಕೊಟ್ಟಿದ್ದೀವಿ. ಪ್ರೀತಿ ಅಂತ ಹೇಳಿದಾಗ ಒಂದು ಗಂಡು ಹೆಣ್ಣಿನ ಮಧ್ಯೆ ಮಾತ್ರ ಇರೋದಿಲ್ಲ. ತಂದೆ ಮಗನ ಬಾಂಧವ್ಯ ಆಗಿರ್ಬೋದು, ತಾಯಿ ಮಗನ ಬಾಂಧವ್ಯ ಆಗಿರ್ಬೋದು, ಸ್ನೇಹಿತರ ಬಾಂಧವ್ಯ ಆಗಿರ್ಬೋದು, ಎಲ್ಲದರ ಬಗ್ಗೆ ಮಾತಾಡ್ತಿದ್ದೀವಿ. ಇಟ್ ಈಸ್ ಒಂದು ಲೈಫ್ನ ಕತೆ, ಒಂದು ಜರ್ನಿಯ ಕತೆ. ನೀವು ಹೇಳಿದಂಥ ಸಿನಿಮಾಗಳು ಎಲ್ಲವೂ ಒಂದು ವಿಷಯದ ಬಗ್ಗೆ ಮಾತಾಡ್ತವೆ. ಇಲ್ಲಿ ಖಂಡಿತವಾಗ್ಲೂ ನಾವು ಒಂದು ವಿಷಯದ ಬಗ್ಗೆ ಮಾತಾಡಿಲ್ಲ. ನಾವಿಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ. ಅದಕ್ಕೆ ಟ್ಯಾಗ್ಲೈನ್ ಕೂಡ ನಾವು ಹಾಕಿದ್ದೀವಿ, KTM ರೈಸ್ ಇನ್ ಲವ್ ಅಂತ ಹಾಕೋದಕ್ಕೂ ಒಂದು ಪರ್ಟಿಕ್ಯುಲರ್ ಕಾರಣ ಇದೆ. ನೀವು ಇಡೀ ಸಿನಿಮಾ ನೋಡಿದಾಗ, ಆ ಜರ್ನಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಸರ್. ನಮ್ಮ ಸತ್ಯ ಹೇಳಬೇಕು ಅಂದರೆ ಪ್ರತಿದಿನನೂ ಹೋರಾಟನೇ. ಒಬ್ಬ ಕಲಾವಿದನ ಬದುಕು ಹೇಗಾಗಿದೆ ಇವತ್ತಿನ ದಿನಕ್ಕೆ ಅಂದರೆ, ಆವಾಗಲೇ ಹೇಳಿದ್ರೆ 9 ಸಿನಿಮಾ ರಿಲೀಸ್ ಆಗ್ತಾಯಿದೆ, 10 ಸಿನಿಮಾ ರಿಲೀಸ್ ಆಗ್ತಿದೆ ಫೆಬ್ರವರಿಲಿ ಅಂತ. ಸೊ ಪ್ರತಿದಿನನೂ ಹೋರಾಟದಲ್ಲೇ ಇದ್ದೀವಿ. ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ, ಸಿನಿಮಾನ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ದಿಯಾಯಿಂದ ಹಿಡಿದು ಇವತ್ತುವರೆಗೂ ಜರ್ನಿಯ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಖುಷಿ ಇದೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಬರುತ್ತೋ ಗೊತ್ತಿಲ್ಲ ನನಗೆ, ಬಟ್ ಖುಷಿ ಇದೆ ಹಂತವಾಗಿ. ಯಾಕಂದರೆ ನನ್ನ ತಲೆಯಲ್ಲಿ ಒಂದಿದ್ದು ಮಾಡಿದ ಜಾನರ್ ಸಿನಿಮಾಗಳೇ ಮತ್ತೆ ಮಾಡಬಾರ್ದು, ಆ್ಯಂಡ್ ಮಾಡಿದ ಪಾತ್ರವನ್ನೇ ರಿಪೀಟ್ ಮಾಡಬಾರ್ದು ಅನ್ನೋದು ನನ್ನ ತಲೆಯಲ್ಲಿರುವಂಥ ಒಂದು ಗಟ್ಟಿಯಾಗಿ ನಾನು ನಂಬಿರುವಂಥದ್ದು. ಮತ್ತು ಆ ದಾರಿಯಲ್ಲೇ ನಾನು ಮುಂದೆ ಸಾಗ್ತಾ ಇದ್ದೀನಿ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ, KTM ನೋಡಿದಾಗ ನಿಮಗೆ ನನ್ನಲ್ಲಿರುವ ಅದೇ ನಾನು ಆಗಲೇ ಹೇಳಿದಾಗೆ ಒಬ್ಬ ಕಲಾವಿದನ ಸಂಪೂರ್ಣ ಪರಿಚಯ ಆಗುತ್ತೆ. ದಿಯಾ, ದಸರಾ ಒಂದೊಂದು ಭಾಗವಾಗಿ, ಒಂದೊಂದು ಪಾತ್ರವಾಗಿ ಮಾಡಿದ್ದೆ. ಬಟ್ KTM ಅನ್ನೋದು ಎಲ್ಲ ಏಜ್ ಇದಿರೋದ್ರಿಂದ ಸೊ ಸಂಪೂರ್ಣವಾಗಿ ನಾನು ನಿಮ್ಗೆ ಪರಿಚಯ ಆಗ್ತೀನಿ. ಈ ಸಿನಿಮಾ ಚೆನ್ನಾಗಾದರೆ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ನೀವು ಹೇಳಿದಾಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರ್ಬೋದೇನೋ. ಬಟ್ ಸದ್ಯಕ್ಕೆ ಹೋರಾಡ್ತಾನೆ ಇದ್ದೀನಿ, ಪ್ರತಿದಿನ ಹೋರಾಡ್ತಾ ಇದ್ದೀನಿ. ಒಂದು ಸಣ್ಣ ನಿಮ್ಮೆಲ್ಲರೂ ಕಾಲಾವಕಾಶ ಇದ್ರೆ ನನ್ನ ತಂಡದ ಪರಿಚಯ, ಸುಮಾರು ಜನ ಮಾತಾಡುವಾಗ ಅದೇ ರೀತಿ ನಾನು ಎಲ್ಲರೂ ಪರಿಚಯ ಮಾಡಿಕೊಡ್ಬೇಕು ಅಂತ ಇದ್ದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚೇತನ್ ಸರ್ ಆಗಿರ್ಬೋದು, ಕಿಟು ಸರ್, ನವೀನ್ ಸಲಾ ಸರ್, ಹಾಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರಜತ್, ನಮ್ಮ ರೈಟರ್ ಅಭಿನಂದನ್ ಸರ್, ಸಂತು ಸರ್, ಪ್ರಶಾಂತ್ ಸರ್, ಆಮೇಲೆ ರಾಜೇಶ್ ಅವರು. ಸೊ ಎಲ್ಲರೂ ಬಹಳ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ಸೊ ಎಲ್ಲರಿಗೂ ನಾನು ಈ ವೇದಿಕೆ ಮೂಲಕ, ಯಾಕಂದರೆ ಅವಕಾಶ ಸಿಕ್ಕಿರಲಿಲ್ಲ ನನಗೆ, ಇದು ನಮ್ಮ ಮೊದಲನೇ ಪ್ರೆಸ್ ಮೀಟ್ ಸಿನಿಮಾದು. ಸೊ ಈ ವೇದಿಕೆಯಿಂದ ನನ್ನ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹರೀಶ್ ಅರಸ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಪ್ರತಿ ಹಂತದಲ್ಲೂ ಜೊತೆಯಲ್ಲಿ ನಿಂತು ಸಹಕರಿಸ್ತಾ ಇದ್ದೀರಾ. ಆ್ಯಂಡ್ ನಿತಿನ್, ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಬಂದು ಈ ಥರ ಸಹಕರಿಸ್ತಿರೋದಕ್ಕೆ ಬಹಳ ಬಹಳ ಧನ್ಯವಾದಗಳು. ಆ್ಯಂಡ್ ಯತೀಶ್ ಸರ್, ಪರ್ಪಲ್ ರಾಕ್ ಎಂಟರ್ಟೈನ್ಮೆಂಟ್ ನಮಗೆ ಕೈ ಜೋಡಿಸಿ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಥಿಯೇಟರ್ ಸೆಟಪ್ ಮಾಡಿಕೊಟ್ಟು ನಮ್ಮ ಜೊತೆ ನಿಂತಿದ್ದಾರೆ. ಸೊ ಅವರಿಗೂ ಕೂಡ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಆಡಿಯನ್ಸ್, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಇವತ್ತು ಗ್ರೂಪ್ ಫೋಟೋ ಇರುತ್ತೆ.